Right care at the right time. Medicover Hospitals has now arrived in Bengaluru. Introducing India's lead. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ಮೆಡಿಕವರ್ ಹಾಸ್ಪಿಟಲ್ ವೈಟ್ ಫೀಲ್ಡ್ ಬ್ಯಾಂಗ್ಳೂರ್ನ ಹೆಡ್. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರು ಏನು ಇವತ್ತು ಇಲ್ಲಿ ಬಂದಿದ್ದೀರಾ, ನಮ್ಮ ರಿಕ್ವೆಸ್ಟ್ ನ ಆನರ್ ಮಾಡಿ ಎಲ್ಲರೂ ಸೇರ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಖಾಂತರ ನಾವು ಒಂದೆರಡು ಸಂದೇಶನ, ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಎಷ್ಟು ಜನಗಳಿಗೆ, ಮ್ಯಾಕ್ಸಿಮಮ್ ಜನಗಳಿಗೆ ತಲುಪಿಸುವಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಪ್ರೆಸ್ ಮೀಟ್ ಇವತ್ತು ಕರೆದಿದ್ದೀವಿ. ಇವತ್ತು ವೇದಿಕೆ ಮೇಲೆ ಕುತ್ಕೊಂಡಿದ್ದಾರೆ ನನ್ನ ಕಲೀಗ್ಸು, ನನ್ನ ಡಾಕ್ಟರ್ಸು. ಅವರು ಕೂಡ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾರೆ. ದಯವಿಟ್ಟು ನೀವು ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಇದನ್ನ ಎಲ್ಲಾ ಕಡೆಗೂ ತಲುಪ್ಸಕ್ಕಾಗತ್ತೋ ಆ ಇನ್ಫಾರ್ಮೇಶನ್ ನ ತಲುಪಿಸಿ. ಯಾಕೆಂದ್ರೆ ಈ ಭಾಗದ ಜನಗಳಿಗೆ ಈ ಏನ್ ಇನ್ಫಾರ್ಮೇಶನ್ ನಾವು ಇನ್ನೊಂದು 10-15-20 ನಿಮಿಷದಲ್ಲಿ ಏನ್ ನಿಮ್ಗೆ ಕೊಡ್ತೀವೋ ಅದು ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಆಗುತ್ತೆ. ಎಸ್ಪೆಷಲಿ ಈ ಭಾಗದ ಜನ. ನಾನು ಈ ಭಾಗದ ಜನ ಅಂತ ಯಾರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಳಬಾಗ್ಲು ಮತ್ತೆ ಮುಳಬಾಗ್ಲು ಸುತ್ತಮುತ್ತ ಇರುವಂತ ಜನರಿಗೆ ಈ ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಷ್ಟು ಇದನ್ನ ಎಲ್ಲಾ ಕಡೆಗೂ ತಲುಪ್ಸಕ್ಕಾಗುತ್ತೋ ದಯವಿಟ್ಟು ತಲುಪಿಸಿ. ಈಗ ಮುಖ್ಯವಾದ ವಿಷಯಕ್ಕೆ ಬರೋದಾದ್ರೆ, ಮೆಡಿಕವರ್ ಹಾಸ್ಪಿಟಲ್ ಎಡಿಟ್ ಮಾಡ್ಕೊಳ್ಳಿ ಸ್ವಲ್ಪ. ಮೆಡಿಕವರ್ ಹಾಸ್ಪಿಟಲ್ ವೈಟ್ ಫೀಲ್ಡ್, ಇದು ವೈಟ್ ಫೀಲ್ಡ್ ಭಾಗದ ಅತ್ಯಂತ ದೊಡ್ಡ ಆಸ್ಪತ್ರೆ. ನಮ್ಮಲ್ಲಿ 450ಕ್ಕೂ ಹೆಚ್ಚಾಗಿ ಬೆಡ್ಗಳು ಲಭ್ಯ ಇದೆ. ಮತ್ತೆ 100ಕ್ಕೂ ಹೆಚ್ಚಾಗಿ ICU ಬೆಡ್ಗಳು ನಮ್ಮಲ್ಲಿ ಲಭ್ಯ ಇದೆ. ನಮ್ಮಲ್ಲಿ 2 ರೋಬೋಟ್ಸ್ಗಳಿದಾವೆ. ರೋಬೋಟ್ಸ್ ಅಂದ ತಕ್ಷಣ ರೋಬೋಟ್ಗಳು ಸರ್ಜರಿ ಮಾಡ್ತಾವ ಅಂದ್ರೆ ಇಲ್ಲ, ಇದೆಲ್ಲಾನು ರೋಬೋಟ್ ಅಸಿಸ್ಟೆಡ್ ಸರ್ಜರೀಸ್. ನಮ್ಮ ಡಾಕ್ಟರ್ಗಳೇ ಸರ್ಜರಿ ಮಾಡೋದು. ರೋಬೋಟ್ ಇರೋದ್ರಿಂದ ಅದು ತುಂಬಾ ಪ್ರಿಸಿಷನ್ ರಿಸಲ್ಟ್ಸ್ ನ ಕೊಡೋದಕ್ಕೆ ಹೆಲ್ಪ್ ಮಾಡ್ತವೆ. ಅದಲ್ಲದೆ ತುಂಬಾ ಸುಸಜ್ಜಿತವಾದಂತ ಒಂದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ನಮ್ಮ ಹಾಸ್ಪಿಟಲ್ ಇದೆ. ವೈಟ್ ಫೀಲ್ಡ್ ಮಟ್ಟಕ್ಕೆ ಮಾತಾಡೋದಾದ್ರೆ ಅತ್ಯಂತ ದೊಡ್ಡದಾದಂತ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಮೆಡಿಕವರ್ ಹಾಸ್ಪಿಟಲ್ ನಲ್ಲಿದೆ. ಅದಲ್ಲದೆ ಸರಿಸುಮಾರು 100ಕ್ಕೂ ಮಿಗಿಲಾಗಿ 100ಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ಗಳು ಇದ್ದಾರೆ. ನೀವು ಯಾವುದೇ ಸ್ಪೆಷಾಲಿಟಿ ಹೇಳ್ಬೋದು. ದೇಹದ ಎಲ್ಲಾ ಭಾಗದ ಸ್ಪೆಷಾಲಿಟೀಸ್ ನಲ್ಲೂ ನಮ್ಮಲ್ಲಿ 24/7 ಡಾಕ್ಟರ್ಸ್ ಲಭ್ಯ ಇದ್ದಾರೆ. ಅಂದ್ರೆ ಸಿಗ್ತಾರೆ, ನಿಮ್ಗೆ 24/7 ಸಿಗ್ತಾರೆ. ಸೊ ಈ ಇನ್ಫಾರ್ಮೇಶನ್ ಯಾಕೆ ಈ ಭಾಗದ ಜನಗಳಿಗೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಥ್ಯಾಂಕ್ಸ್ ಟು ನಮ್ಮ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ನಮ್ಮ ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ನಾವು ಇವತ್ತು ಏನ್ ಬಂದ್ವಿ. ರೋಡು ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ ರೋಡು. ಇಲ್ಲಿಂದ ನಾವು ಹೂಡಿ ಜಂಕ್ಷನ್ಗೆ ಏನಿಲ್ಲ ಅಂದ್ರೆ ಒನ್ ಅವರ್ ನಲ್ಲಿ ರೀಚ್ ಆಗ್ಬಿಡ್ಬೋದು ಮ್ಯಾಕ್ಸಿಮಮ್, ಅಷ್ಟು ಚೆನ್ನಾಗಿದೆ ರೋಡು. ಸೊ ಹಾಗಾಗಿ ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ, ಮೆಡಿಕಲ್ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಎಂಥದ್ದೇ ಸಿಚುವೇಶನ್ ಬಂದ್ರು 1 ಅವರ್ ನಲ್ಲಿ ನೀವು ನಮ್ಮ ಹಾಸ್ಪಿಟಲ್ ರೀಚ್ ಆಗ್ಬಿಡ್ಬೋದು. ಅಲ್ಲಿ ರೀಚ್ ಆದ ತಕ್ಷಣ ನಿಮ್ಗೆ ಏನೇನ್ ಫೆಸಿಲಿಟೀಸ್ ಬೇಕು ಆ ಫೆಸಿಲಿಟೀಸ್ 24/7 ಸಿಗತ್ತೆ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ಸ್ಟ್ರೋಕ್ ಇರ್ಬೋದು, ಯಾವ್ದಾದ್ರು ಒಂದು ಕ್ರಿಟಿಕಲ್ ಕೇರ್ ಶಿಫ್ಟ್ ಮಾಡುವಂತ ಪೇಷಂಟ್ ಅಂದ್ರೆ ICU ಶಿಫ್ಟ್ ಮಾಡುವಂತ ಪೇಷಂಟ್ ಇರ್ಬೋದು. ಆ ತರದ ಪೇಷಂಟ್ಸ್ ನಾವು ಶಿಫ್ಟ್ ಮಾಡ್ಬೇಕು ಅಂದ್ರೆ 1 ಅವರ್ ಶಿಫ್ಟ್ ಮಾಡಬಹುದು. ಹಾಗಾಗಿ ಈ ಭಾಗದ ಜನಗಳಿಗೆ ಈ ಹಾಸ್ಪಿಟಲ್ ತುಂಬಾ ಅನುಕೂಲಕರವಾಗಿದೆ. ಇದು ಒಂದು. ಎರಡನೇದು, ನಮ್ಮಲ್ಲಿ ಡಾಕ್ಟರ್ಸ್ಗೆ ಏನಿದ್ದಾರೆ ಆ ಎಲ್ಲಾ ಡಾಕ್ಟರ್ಸು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಆಗಿರ್ತಾರೆ. ಮತ್ತೆ ನಿಮ್ಗೆ
24/7 ಈಸಿಯಾಗಿ ಡಾಕ್ಟರ್ಸ್ ನ, ಅಂದ್ರೆ ಜೂನಿಯರ್ ಡಾಕ್ಟರ್ಸ್ ಹೇಳ್ತಾ ಇಲ್ಲ ನಾನು, ಏನ್ ನಮ್ಮಲ್ಲಿ ಸೀನಿಯರ್ ಡಾಕ್ಟರ್ಸ್ ಇರ್ತಾರ, ಕನ್ಸಲ್ಟೆಂಟ್ಸ್, ಅವ್ರನ್ನ ನೀವು ಡೈರೆಕ್ಟ್ ಆಗಿ ಭೇಟಿ ಮಾಡ್ಬೋದು ಅಥವಾ ಫೋನ್ ಅಲ್ಲಿ ಮಾತಾಡ್ಕೊಬಹುದು. ಮತ್ತೆ ನಮ್ಮ ಹಾಸ್ಪಿಟಲ್ ರೀಚ್ ಆದ ತಕ್ಷಣ ಟ್ರೀಟ್ಮೆಂಟ್ಗಳು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ಬಿಡ್ತವೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮಲ್ಲಿ ಟ್ರಾನ್ಸ್ಪ್ಲಾಂಟ್ಸ್, ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಏನಿದೆ, ಆ ಟ್ರಾನ್ಸ್ಪ್ಲಾಂಟ್ಸ್ ಕೂಡ ಮಾಡ್ತೀವಿ. ಎಸ್ಪೆಷಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನಿದೆ, ಆ ಟ್ರಾನ್ಸ್ಪ್ಲಾಂಟ್ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಅದಲ್ಲದೆ ನಮ್ಮಲ್ಲಿ ಒಂದು 100 ಬೆಡೆಡ್ ವಿಮೆನ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಅಂತ ಸೇಮ್ ಕ್ಯಾಂಪಸ್ ನಲ್ಲಿ, ವೈಟ್ ಫೀಲ್ಡ್ ಏನ್ ಮಾತಾಡ್ತಾ ಇದ್ದೀನಿ ಅದೇ ಕ್ಯಾಂಪಸ್ ನಲ್ಲಿ ಒಂದು 100 ಬೆಡ್ಸ್ ಅನ್ನ ಸೆಪರೇಟ್ ಆಗಿ ನಾವು ಎತ್ತಿಟ್ಟಿದೀವಿ. ಓನ್ಲಿ ಫಾರ್ ವಿಮೆನ್ ಅಂಡ್ ಚಿಲ್ಡ್ರನ್, ಅಂದ್ರೆ ಮಹಿಳೆಯರಿಗೂ ಮತ್ತು ಮಕ್ಕಳಿಗೋಸ್ಕರ ನಾವು ಒಂದು 100 ಬೆಡ್ ಅನ್ನ ಸೆಪರೇಟ್ ಆಗಿ ಎತ್ತಿಟ್ಟಿದೀವಿ. ಅದರಲ್ಲಿ ಸುಸಜ್ಜಿತವಾದಂತ NICU, PICU ಮತ್ತೆ 24/7 ಪೀಡಿಯಾಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್, ಮತ್ತೆ ಈ ಪೀಡಿಯಾಟಿಕ್ ಅಂಡರ್ ಯಾವುದೇ ಸಬ್ ಸ್ಪೆಷಾಲಿಟೀಸ್ ನೀವು ಕೇಳಿದ್ರು, ಸೂಪರ್ ಸ್ಪೆಷಾಲಿಟಿ ಇರ್ಬೋದು, ಸ್ಪೆಷಾಲಿಟೀಸ್ ಇರ್ಬೋದು, ಅಂಡರ್ ಪೀಡಿಯಾಟಿಕ್ ಡಿಪಾರ್ಟ್ಮೆಂಟ್ ನಮ್ಮ ಹಾಸ್ಪಿಟಲ್ ನಲ್ಲಿ 24/7 ಲಭ್ಯ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಒಳ್ಳೆ ಅವಕಾಶನ ಎಲ್ರು ಉಪಯೋಗಿಸ್ಕೊಳ್ಳಿ. ಯಾರಿಗೆ ಇರ್ಬೋದು ಈ ತರದ್ದು ಮೆಡಿಕಲ್ ಎಮರ್ಜೆನ್ಸೀಸ್ ಇದ್ದಾಗ ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಏನ್ ಕಾಣ್ತಾ ಇದೆ ಆ ಫೋನ್ ನಂಬರ್ ನ ದಯವಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಯಾರಿಗೆ ಅಗತ್ಯ ಇರುತ್ತೋ ಅವ್ರಿಗೆ ಈ ನಂಬರ್ನ ತಲುಪಿಸಿ ಮತ್ತೆ ಈ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳಿ. ಹಾಗಾಗಿ ಏನೋ ಅವ್ರ ಕಷ್ಟದಲ್ಲಿದ್ದಾಗ ಅಥವಾ ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ದಾಗ, ಮೆಡಿಕಲ್ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇದ್ದಾಗ ಒಳ್ಳೆ ಹಾಸ್ಪಿಟಲ್ಗೆ ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈ ಇನ್ಫಾರ್ಮೇಶನ್ ಶೇರ್ ಮಾಡೋದ್ರಿಂದ ನೀವು ಒಂದು ಒಳ್ಳೆ ಆರೋಗ್ಯಕರವಾದ ಒಂದು ಸಮಾಜ ಕಟ್ಟೋದ್ರಲ್ಲಿ ನಿಮ್ಮ ಪಾಲು ಕೂಡ ಅದರಲ್ಲಿ ಸೇರ್ಕೊಳ್ಳುತ್ತೆ. ಬೇಸಿಕಲಿ ಮೆಡಿಕವರ್ ಹಾಸ್ಪಿಟಲ್ ಬಂದು ಯುರೋಪ್, ಪೋಲೆಂಡ್ ನಲ್ಲಿ ಸ್ಟಾರ್ಟ್ ಆಯ್ತು 30 ವರ್ಷಗಳ ಹಿಂದೆ. ನಮ್ಮ ಇಂಡಿಯಾನಲ್ಲಿ ಒಂದು 15 ವರ್ಷದಿಂದ ಮೆಡಿಕವರ್ ಹಾಸ್ಪಿಟಲ್ ನಡೆಸ್ತಾ ಇದ್ದೀವಿ. ಇಂಡಿಯಾನು ಸೇರಿಸಿ ಒಂದು 13 ಕಂಟ್ರಿಗಳಲ್ಲಿ ಮೆಡಿಕವರ್ ಹಾಸ್ಪಿಟಲ್ ಇದೆ. ನಮ್ಮ ಇಂಡಿಯಾದ ಮಟ್ಟಕ್ಕೆ ಮಾತಾಡೋದಾದ್ರೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತೆ ಕರ್ನಾಟಕ, ಈ 4 ರಾಜ್ಯಗಳಲ್ಲಿ 26 ಸರಿಸುಮಾರು 26 ಹಾಸ್ಪಿಟಲ್ಗಳನ್ನ ನಾವು ಫಂಕ್ಷನ್ ಮಾಡ್ತಾ ಇದ್ದೀವಿ. ಈ ವೈಟ್ ಫೀಲ್ಡ್ ಹಾಸ್ಪಿಟಲ್ ಬಗ್ಗೆ ನಾನೇನ್ ಮಾತಾಡಿದೆ, ಅದು 2 ವರ್ಷ ಹಳೆ ಹಾಸ್ಪಿಟಲ್. ಮತ್ತೆ ಇದು ಕರ್ನಾಟಕದಲ್ಲಿ ನಾವು ಮಾಡಿರುವಂತ ಮೊದಲನೇ ಹಾಸ್ಪಿಟಲ್. ಸೊ ಹಾಗಾಗಿ ಅದು ಅಲ್ಲದೆ ಈ ಹಾಸ್ಪಿಟಲ್ ನ ಬಿಟ್ಟು ಮತ್ತೆ ಇನ್ನೊಂದು 2-3 ಹಾಸ್ಪಿಟಲ್ಸ್ ನ ನಾವು ಬ್ಯಾಂಗ್ಳೂರಿನಲ್ಲಿ ಬೇರೆ ದಿಕ್ಕುಗಳಲ್ಲಿ, ಬ್ಯಾಂಗ್ಳೂರ್ ಟ್ರಾಫಿಕ್ ನಮ್ಮೆಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ಜನರು ಎಲ್ಲರೂ ಟ್ರಾವೆಲ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಬ್ಯಾಂಗ್ಳೂರ್ನ 4 ದಿಕ್ಕುಗಳಲ್ಲಿ 4 ಹಾಸ್ಪಿಟಲ್ ಮಾಡ್ಬೇಕು ಅಂತ ಮೆಡಿಕವರ್ ಹಾಸ್ಪಿಟಲ್ ಗ್ರೂಪ್ನವ್ರು ನಾವು ಡಿಸೈಡ್ ಮಾಡಿದೀವಿ. ಇದು ಮೊದಲನೇ ಹಾಸ್ಪಿಟಲ್, ಇನ್ನೊಂದು 3 ಹಾಸ್ಪಿಟಲ್ ಇನ್ನೊಂದು 3-4 ವರ್ಷದಲ್ಲಿ ಬರುತ್ತೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರೋದ್ರಿಂದ ಜನರಿಗೆ ಮೇಜರ್ ಇಶ್ಯೂಸ್ ಬಂದಾಗ ಅಲ್ಲಿ ಟ್ರೀಟ್ ಮಾಡೋ ವಿಚಾರ ಗೊತ್ತಾಗ್ತದೆ. ಪ್ರಮುಖವಾಗಿ ಜನ ಎಕ್ಸ್ಪ್ರೆಷನ್ ಏನ್ ಮಾಡ್ತಾರೆ, ಗೌರ್ಮೆಂಟ್ ಒಂದು ಸ್ಕೀಮ್ಸ್ ಇತ್ತು. ಈಗ ನಾವೆಲ್ಲ ಕ್ಲೈಮ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ BP ಕಾರ್ಡ್, ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಆಗ್ಬೋದು, KSI ಕಾರ್ಡ್ಸ್ ಆಗ್ಬೋದು, ಯಶಸ್ವಿನಿ ಕಾರ್ಡ್, ಇಂಥವೆಲ್ಲ ಆಕ್ಸೆಪ್ಟ್ ಆಗುತ್ತಾ ಈಗ? ಓಕೆ, ಒಳ್ಳೆ ಕ್ವೆಶ್ಚನ್ ಇದು. ಯಾಕಂದ್ರೆ ಯಾರಿಗೆ ಆಗ್ಲಿ ಒಂದು ಮೆಡಿಕಲ್ ಹಾಸ್ಪಿಟಲ್ ರಿಕ್ವೈರ್ಮೆಂಟ್ಸ್ ಬಂದಾಗ ಫಸ್ಟ್ ಯೋಚನೆಗೆ ಬರೋದು ತಲೆನಲ್ಲಿ, ನಾನು ಈ ಹಾಸ್ಪಿಟಲ್ನ ಅಫೋರ್ಡ್ ಮಾಡ್ಬೋದಾ, ನನ್ನ ಕೈನಲ್ಲಿ ಆಗತ್ತಾ, ನನ್ನ ಫ್ಯಾಮಿಲಿ ಕೈನಲ್ಲಿ ಇದನ್ನ ಅಫೋರ್ಡ್ ಮಾಡಕ್ಕಾಗತ್ತಾ, ಇವ್ರು ನೋಡಿದ್ರೆ ಈ ಮೆಡಿಕವರ್ ಹಾಸ್ಪಿಟಲ್ ಇಷ್ಟು ದೊಡ್ಡ ಹಾಸ್ಪಿಟಲ್ ಅಂತ ಹೇಳ್ತಾ ಇದಾರೆ, ಎಷ್ಟು ದೊಡ್ಡ ಬಿಲ್ ಬರ್ಬೋದು ನನ್ನ ಕೈಗೆ ಅಂತ ಸರ್ವೇ ಸಾಮಾನ್ಯ ಇದು ಯಾರದೇ ತಲೆನಲ್ಲಾದ್ರೂ ಈ ಕ್ವೆಶನ್ ಬಂದೇ ಬರುತ್ತೆ. ಹೌದು, ಮೆಡಿಕವರ್ ಹಾಸ್ಪಿಟಲ್ ವೈಟ್ ಫೀಲ್ಡ್ ಬಿಗ್ಗೆಸ್ಟ್ ಹಾಸ್ಪಿಟಲ್ ಆಫ್ ವೈಟ್ ಫೀಲ್ಡ್, ಬಟ್ ನಾವು ಕಾಸ್ಟ್ಲಿಯಸ್ಟ್ ಹಾಸ್ಪಿಟಲ್ ಆಫ್ ವೈಟ್ ಫೀಲ್ಡ್ ಅಲ್ಲ.
ಅದು ಅಲ್ಲದೆ ನಮ್ಮಲ್ಲಿ ಎಲ್ಲಾ ತರದ ಇನ್ಶೂರೆನ್ಸ್ಗಳು, ಪ್ರೈವೇಟ್ ಇನ್ಶೂರೆನ್ಸ್ ಆಗ್ಬೋದು ಅಥವಾ ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ಗಳಾಗ್ಬೋದು, ನಮ್ಮಲ್ಲಿ ಎಂಪ್ಯಾನಲ್ಡ್ ಇದೆ. ಸೊ ಹಾಗಾಗಿ ನಿಮ್ಗೆ 100% ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸೌಲಭ್ಯ ನಮ್ಮಲ್ಲಿ ಸಿಗತ್ತೆ. ಯಾವುದೇ ಇನ್ಶೂರೆನ್ಸ್ ಕಂಪ್ನಿ ಇರ್ಬೋದು, ಕಾರ್ಪೊರೇಟ್ ಇನ್ಶೂರೆನ್ಸ್ ತಗೊಂಡಿರ್ಬೋದು, ಇಲ್ಲ ಇಂಡಿವಿಜುವಲ್ ಇನ್ಶೂರೆನ್ಸ್ ತಗೊಂಡಿರ್ಬೋದು, ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ ತಗೊಂಡಿರ್ಬೋದು, ಯಾರೇ ಆದ್ರೂ ಸರಿ ಅವ್ರು ಬಂದು ಅವ್ರ ಕಾರ್ಡ್ ಅನ್ನ ನಮ್ಗೆ ಕೊಟ್ರೆ ಆಯ್ತು, ಮಿಕ್ಕಿದ್ದೆಲ್ಲ ನಾವೇ ನೋಡ್ಕೊಳ್ತೀವಿ A to Z. ಎಮರ್ಜೆನ್ಸಿ ಅಂತ ಬಂದ್ರೆ ಫಸ್ಟ್ ಆಲೋಚನೆ ಮಾಡೋದೇನಂದ್ರೆ ಎಲ್ಲಿ ಹತ್ರ ಇದೆ ಹೋದ್ರೆ ಜೀವ ಉಳಿಸ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಎಮರ್ಜೆನ್ಸಿ ಯಾರೇ ಬಿಗ್ ಹಾಸ್ಪಿಟಲ್ ಚಿಕ್ಕದಾಗಿ ನೋಡೋದಿಲ್ಲ, ಹೋದ್ರೆ ಎಲ್ಲಿ ಸೇಫ್ ಆಗ್ತದೆ. ಬೆಂಗಳೂರು ಬರ್ಬೇಕಾದ್ರೆ ತಾವು ಹೇಳಿಲ್ಲ 1 hour ಎಮರ್ಜೆನ್ಸಿ, ಮಿನಿಮಮ್ 1 hour ಬೇಕೇ ಬೇಕು. ಇಲ್ಲಿಂದ ಅಲ್ಲಿ ಬರ್ಬೇಕು. ಸಡನ್ ಆಗಿ ಏನಾದ್ರು ಬೇಕು ಅಂತ ಮೆಡಿಕವರ್ ಹಾಸ್ಪಿಟಲ್ ನಾವು 100% ರೀಚ್ ಆಗಬೇಕು, ಅಲ್ಲೇ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋ ಫೀಲಿಂಗ್ ಜನರಿಗೆ ಬರ್ಬೇಕಂದ್ರೆ ಏನ್ ಬರುತ್ತೆ? ಯಾವುದೇ ಆತರ ಸಿಚುವೇಶನ್, ಮೆಡಿಕಲ್ ಸಿಚುವೇಶನ್ ನಲ್ಲಿ ಫಸ್ಟ್ ನಿಯರ್ ಬೈ ಹಾಸ್ಪಿಟಲ್ ಯಾವ್ದಿದೆ ಅದಕ್ಕೆ ರೀಚ್ ಆಗ್ಬೇಕು. ಯಾಕೆ ಅಂತಂದ್ರೆ ಪ್ರೈಮರಿ ಟ್ರೀಟ್ಮೆಂಟ್ ಏನಿದೆ, ಯಾವುದೇ ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗೆ ಹೋದ್ರು ಅವರು ಆ ಪ್ರೈಮರಿ ಹೆಲ್ತ್ ಫಸ್ಟ್ ಏಡ್ ಅನ್ನ ಅವ್ರು ಕೊಟ್ಟೆ ಕೊಡ್ತಾರೆ. ಅದು ಕೊಟ್ಟ ಮೇಲೆ ಅವ್ರು ನಿಮ್ಗೆ ಸಲಹೆ ಕೂಡ ಕೊಡ್ತಾರೆ ಯಾವ ಹಾಸ್ಪಿಟಲ್ಗೆ ಹೋಗ್ಬೇಕು, ಅಲ್ಲಿ ಹೋಗೋದ್ರಿಂದ ನಿಮ್ಮ ಅಡ್ವಾಂಟೇಜಸ್ ಏನು ಅಂತ. ಅದು ಅಲ್ಲದೆ ಇವತ್ತು ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದ್ರೆ ನಮ್ಮಲ್ಲಿರುವಂತ ಆಂಬ್ಯುಲೆನ್ಸಸ್, ಸುಸಜ್ಜಿತವಾದಂತ ಆಂಬ್ಯುಲೆನ್ಸ್ಗಳು ಯಾವುದೇ ICUಗೂ ಕೂಡ ಕಡಿಮೆ ಇಲ್ಲ. ಪೇಷಂಟ್ ಅನ್ನ ಆಂಬ್ಯುಲೆನ್ಸ್ ಶಿಫ್ಟ್ ಮಾಡ್ಕೊಂಡ ತಕ್ಷಣನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುವಂತ ಸಿಚುವೇಶನ್ ಇವತ್ತು ಕ್ರಿಯೇಟ್ ಆಗಿದೆ ಈ ಟೆಕ್ನಾಲಜಿಯಿಂದ. ಸೊ ಹಾಗಾಗಿ ನಿಯರ್ ಬೈ ಹಾಸ್ಪಿಟಲ್ ಹೋಗಿ ಫಸ್ಟ್ ಏಡ್ ಏನಿದೆ ತಗೊಳ್ಳಿ, ಅವರು ಏನ್ ನಿಮ್ಗೆ ಸಜೆಷನ್ಸ್ ಕೊಡ್ತಾರೋ ಅದನ್ನ ನೀವು ತಗೊಳ್ಳಿ. ಪ್ಲಸ್ ಇಮಿಡಿಯೇಟ್ ಆಗಿ ಸುಸಜ್ಜಿತವಾದಂತ ಆಂಬ್ಯುಲೆನ್ಸ್ ಗೆ ನೀವು ಪೇಷಂಟ್ ಅನ್ನ ಶಿಫ್ಟ್ ಮಾಡಿಕೊಂಡು, ಮತ್ತೆ ರೋಡ್ಸ್, ನಾನು ಆಗ್ಲೇ ಹೇಳಿದೆ ರೋಡ್ಸ್ ತುಂಬಾ ಚೆನ್ನಾಗಿದ್ದಾರೆ, ಒಂದು 45 minutes 1 hour ಅಲ್ಲಿ ನೀವು ನಮ್ಮ ಹಾಸ್ಪಿಟಲ್ಗೆ ರೀಚ್ ಆಗ್ಬೋದು. ರೀಚ್ ಆದ್ರೆ ಇಮಿಡಿಯೇಟ್ ರೀಚ್ ಆಗೋದೇನು, ಆಂಬ್ಯುಲೆನ್ಸ್ ಗೆ ಪೇಷಂಟ್ ಶಿಫ್ಟ್ ಆದ ತಕ್ಷಣನೇ ಅಲ್ಲಿಂದನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ ಇಂಥ ಒಂದು ಕಾಯಿಲೆ ಎಮರ್ಜೆನ್ಸಿ ಇದ್ರೆ 100% ನಾವು ರಿಕವರ್ ಮಾಡ್ತೀವಿ, ಸೇವ್ ಮಾಡ್ತೀವಿ ಅನ್ನೋದು ಯಾವುದೇ ಪರ್ಟಿಕ್ಯುಲರ್ ಆಗಿರುತ್ತೆ. ಒಂದು ಹಾಸ್ಪಿಟಲ್ ಇದರಲ್ಲಿ